ನೋಡಿ, ನಿನ್ನೆ ಈ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದಂತೆ ಈಗ ದರ್ಶನ್ಗೆ ಪೀಕಲಾಟ ಶುರುವಾಗಿದೆ. ಪವಿತ್ರ ಪೂಜೆಯ ನಂತರ ದಾಸನಿಗೆ ಹೊಸ ಪೀಕಲಾಟ ಇದೆ. ಹೆಂಡತಿ ಮಗನಿಗಾಗಿ ಪವಿತ್ರಾಳಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗುಡಿ ಗೋಪುರ ಕೋರ್ಟ್ಗೆ ತಿರುಗಿರುವಂತ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಪವಿತ್ರ ರಿಲೀಸ್ ಆಗ್ತಾ ಇದ್ದಂತೆ ಆಣೆ ಮಾಡಿಸ್ಕೊಂಡಿದ್ದಾರೆ ಪತ್ನಿ. ಇದು ಹೊಸತಾಗಿ ಅಲ್ಲ, ಈ ಹಿಂದೆ ಕೂಡ ಇದೇ ಆಣೆ ಮಾಡಿಸ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಂತ ಸಂದರ್ಭದಲ್ಲಿ ಈ ಪ್ರೇಯಸ್ಸಿಗೋಸ್ಕರ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡು ಜೈಲು ಸೇರಿದಂಥ ಸಂದರ್ಭದಲ್ಲಿ ಬೇಲೋ ಮತ್ತೊಂದು ಕಾನೂನು ಹೋರಾಟ ಮಾಡಬೇಕಾ, ಹಾಗಾದ್ರೆ ಆಕೆಯ ಸಹವಾಸ ಮಾಡಬಾರ್ದು ಪವಿತ್ರ ಗೌಡಂದು ಅಂತ ಈ ಹಿಂದೆ ಕೂಡ ಅವರ ಮನೆ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸಾಕಷ್ಟು ಜನರ ಜೊತೆ ಕೂತ್ಕೊಂಡು ಇದೆಲ್ಲ ಚರ್ಚೆ ಆಗಿ ಒಂದು ಆಣೆ ಮಾಡಿಸ್ಕೊಂಡು ಬಂದಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋದ್ರು. ಅದಾದ್ಮೇಲೆ ಕಾನೂನು ಹೋರಾಟವನ್ನು ಕೂಡ ಕೈಗೊಂಡ್ರು. ಜೊತೆಗೆ ಅಂತೂ ಇಂತೂ ತಾನು ಅನ್ಕೊಂಡಂತೆ ಗಂಡನಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕೇ ಬಿಡ್ತು. ಈಗ ಮತ್ತೆ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೇನಾದ್ರೂ ಎಡವಟ್ಟಾದ್ರೆ ಕಷ್ಟ ಅಲ್ವಾ, ಮತ್ತೆ ಭೇಟಿ ಗೀಟಿ ಮಾಡೋಕೆ, ಅದಕ್ಕೆ ಆಣೆ ಮಾಡಿಸ್ಕೊಂಡಿದ್ದಾರೆ. ಇದು ಅವರವರ ನಂಬಿಕೆ, ಅವರವರ ಭಾವನೆಗೆ ಬಿಟ್ಟಂತ ವಿಚಾರ. ನೋಡಿ, ಪವಿತ್ರ ಗೌಡ ರಿಲೀಸ್ ಆಗಿದ್ದಾಳೆ. ಇತ್ತ ದರ್ಶನ್ ಅನ್ನ ಕಟ್ಟಿ ಹಾಕಲು ವಿಜಯಲಕ್ಷ್ಮಿ ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾಳೆ. ಹಾಗಾದ್ರೆ ಅದೇನು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿ ಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭೇಟಿ ಆಗ್ತಾರ? ಹಾಗಾದ್ರೆ ಇಬ್ರು ಕೂಡ ಭೇಟಿ ಆದ್ರೆ ಕಾನೂನು ಕಂಟಕ ಫಿಕ್ಸ್. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಜೊತೆ ಹೈಕೋರ್ಟ್ ವಕೀಲರು ಮಾತನಾಡಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ ವಕೀಲರು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ತೋರಿಸ್ತೀವಿ ನಿಮ್ಗೆ. ಅದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದ್ರೂ ಪವಿತ್ರ ಗೌಡ ಅಥವಾ ದರ್ಶನ್ ಏನಾದ್ರೂ ಕುಚ್ಚು ಪಿಸುವಂತ ಮಾತನಾಡಿದ್ರೆ ಸಂಕಷ್ಟ ಆಗತ್ತಾ, ಅಥವಾ ಏನಾದ್ರೂ ಬೇರೆ ಎಲ್ಗಾದ್ರೂ ಹೋದ್ರೆ ಅಥವಾ ಸೆಷನ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋದ್ರೆ ಸಂಕಷ್ಟ ಆಗುತ್ತಾ? ಡೀಟೇಲ್ಸ್ ಅನ್ನ ಈಗಾಗಲೇ ಹೈಕೋರ್ಟ್ ವಕೀಲರು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡುವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನು ತಿರ್ಗಾ ಪಟ್ಟಣಗಿರಿ ಶೆಡ್ ಹತ್ರ ವಿಸಿಟ್ ಮಾಡೋದಾಗಲಿ, ಅಲ್ಲಿರೋರನ್ನ ಮಾತಾಡ್ಸೋದಾಗಲಿ, ಅದನ್ನ ಬೆದರಿಸೋದಾಗಲಿ, ನೀವು ನಮ್ಮ ಮೇಲೆ ಸಾಕ್ಷಿ ಕೊಡಬೇಡಿ ಅಂತ ಹೇಳೋದಾಗಲಿ, ನೀವು ಯಾರು ಕರೆದ್ರೆ ಹೋಗಬೇಡಿ ಅನ್ನೋದಾಗಲಿ, ಅವರಿಲ್ಲ ಅಂದರೆ ಅವ್ರ ಮುಖಾಂತರ ಬೇರೆಯವ್ರ ಮುಖಾಂತರ ಆದರೂ ಒಂದು ಫೋನ್ಗಳನ್ನು ಮಾಡಿಸೋದಾಗಲಿ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಇದೇ ಹೈಕೋರ್ಟ್ನಲ್ಲಿ ಪೊಲೀಸರೊಂದು ಅರ್ಜಿಯನ್ನು ಸಲ್ಲಿಸಿ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ಗೆ ಕೇಳ್ಬೋದು. ಆಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರ್, ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಫ್ಯಾನ್ಸ್ ಬಳಗ ಇದೆ, ಅಭಿಮಾನಿಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಭಿಮಾನಿಗಳು ಇರೋದು ಕೂಡ ಸಾಬೀತಾಗಿದೆ. ಎಲ್ಲೊಂದು ಕಡೆ ದರ್ಶನ್ಗೆ ಮಾಹಿತಿ ಇಲ್ಲದೆ, ವಿತೌಟ್ ದರ್ಶನ್ ನಾಲೆಜ್, ದರ್ಶನ್ ಅಭಿಮಾನಿಗಳು ಆತನ ಮೇಲಿನ ಅತಿಯಾದ ಅಭಿಮಾನದಿಂದ ಎಲ್ಲೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗಿರ್ಬೋದು, ಅಥವಾ ಅಭಿಮಾನಿಗಳು ಪಟ್ಟಣಗಿರಿ ಶೆಡ್ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಏನಾದರೂ ಮಾಡೋದು, ಆ ಥರ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ಆರೋಪಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ? ಖಂಡಿತವಾಗ್ಲಾಗುತ್ತೆ. ನೋಡಿ, ದರ್ಶನ್ ಅವರು ಒಂದು ಅತಿ ಕಷ್ಟವಾದಂಥ ಕಾನೂನಿನ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈಗ ಅವರು ಅದೇ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕೀಗ. ನಿಜವಾಗ್ಲೂ ಅವರು ನಿರಪರಾಧಿ ಆಗೋದಾದರೆ ಕಾನೂನಿನ ಮಾರ್ಗದಲ್ಲೇ ಹೊರಗೆ ಬರಬೇಕು. ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಅವರ ಮಾತು. ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು. ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಈ ನಂಬಿ ಕೆಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಕೂಡ ಈ ದರ್ಶನ್ ನಂಬಿ ಬಂದವರ ಕತಿ ಅಧೋಗತಿ ಆಗಿ ಹೋಗಿದೆ. ಅಣ್ಣ ಅಣ್ಣ ಅಂತ ಆಪತ್ತಲ್ಲಿ ಸಿಲುಕಿದವರಿಗೆ ಯಾರ ಗತಿ? ಹಾಗಾದ್ರೆ ಆರೋಪಿ ಜಗದೀಶ್ನ ಹೊರತರಲು ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ. ಅಭಿಮಾನಿ ಅಂತ ಹೋದಂತ ಜಗದೀಶ್ಗೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ. ಏ ಬಾಸ್, ಅಭಿಮಾನಿಗಳು ಯಾರಾದರೂ ಇದ್ರೆ ದಯಮಾಡಿ ಬಂದು ಅವರಿಗೊಂದು ಶ್ಯೂರಿಟಿ ಹಾಕಿ. ದರ್ಶನ್ ಅಭಿಮಾನಿಗಳಿಗೆ ಜಗದೀಶ್ ಕುಟುಂಬಸ್ಥರ ಮನವಿ ಇದು. ನಾವ್ಯಾರು ಮಾಡ್ಕೊಳ್ತಾ ಇಲ್ಲ, ಆದರೆ ಆ ಪಾಪ ಜಗದೀಶ್ ಕುಟುಂಬ